ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು 3 ಡಾಟ್ಸ್ ಬ್ಲೌಸ್ ಕಟಿಂಗ್ಸ್ ತೋರಿಸ್ತೀನಿ, ಸ್ಟಿಚಿಂಗು ತೋರಿಸ್ತೀನಿ, ಮತ್ತು ಕ್ರಾಸ್ ಪೀಸಲ್ಲಿ 3 ಡಾಟ್ಸು ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡೋಣ. ಮತ್ತು ನಾನು ಬಾಡಿ ಮೆಜರ್ಮೆಂಟಲ್ಲಿ ತೊಗೊಂಡು ಕಟ್ ಮಾಡೋದು ತೋರಿಸಿಲ್ಲ. 36 ಬ್ಲೌಸು ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಲೌಸ್ ಪೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲೀವ್ಸ್ ಕಟ್ ಮಾಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕೆ ರೆಡಿ ಮಾಡೋಣ. ಬನ್ನಿ ಕಟ್ ಮಾಡೋಣ. ನೋಡಿ, 36 ಬ್ಲೌಸ್ ಇದು. 36ಗೆ 9 ಬರುತ್ತೆ. 36ನ 4 ಭಾಗ ಮಾಡಿಕೊಂಡ್ರೆ 9 ಬರುತ್ತೆ. ಅದಕ್ಕೆ 1 ಪಾಯಿಂಟನ್ನ ಬಾಡಿ ಮೆಜರ್ಮೆಂಟ್ ಯಾವಾಗಲೂ ತೊಗೊಂಡ್ರೆ 1 ಪಾಯಿಂಟನ್ನ ಸೇರಿಸ್ಕೊಬೇಕು. ನೋಡಿ, 9 ಬರುತ್ತೆ. 9ಗೆ ಮತ್ತೆ 1 ಪಾಯಿಂಟ್ ಸೇರಿಸಿದ್ದೀನಿ, 9 ಪಾಯಿಂಟ್ ಇಟ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಮಾರ್ಜಿನಿಗೆ 2 ಇಂಚು ಇಟ್ಕೊಂಡಿದ್ದೀನಿ. ಒಟ್ಟು 11.5 ಇಟ್ಕೊಂಡಿದ್ದೀನಿ. ಲೆಂತು 14.5 ಇದೆ, 15.5 ಇಟ್ಕೊಂಡಿದ್ದೀನಿ. ಶೋಲ್ಡರ್ 15 ಇದೆ, ಆರ್ಮೋಲು 16 ಇದೆ. ಅಪ್ಪರ್ ಚೆಸ್ಟು 36, ಫುಲ್ ಬಸ್ಟು 38, ಸೊಂಟದ ಅಳತೆ 30. ಇಷ್ಟು ಬಾಡಿ ಮೆಜರ್ಮೆಂಟು. ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. 15ರಲ್ಲಿ ಭುಜದ ಅಳತೆ 15ರಲ್ಲಿ ಅರ್ಧ 7.5 ಬರುತ್ತೆ. 2 ಇಂಚ್ ಕಮ್ಮಿ ಮಾಡಿಕೊಂಡ್ರೆ 5.5 ತೊಗೊಬೇಕು. ನೋಡಿ, ಶೋಲ್ಡರ್ 7.5 ಬರುತ್ತೆ. ಯಾವಾಗಲೂ ಕಟ್ ಮಾಡ್ಕೊಬೇಕಾದ್ರೆ 2 ಇಂಚು ಕಮ್ಮಿ ಮಾಡಬೇಕು ಶೋಲ್ಡರನ್ನು, ಆವಾಗ 5.5 ಬರುತ್ತೆ. 5.5 ಮಾರ್ಕ್ ಹಾಕಿದ್ದೀನಿ. ನೆಕ್ಕು 2 ಇಂಚ್ ತೊಗೊಂಡಿದ್ದೀನಿ. ಡೀಪು 9 ಇಂಚು. ಒಂದು ಬಾಕ್ಸ್ ಹಾಕ್ತೀನಿ. ಕಂಕ್ಳು 5.5 ತೊಗೊತೀನಿ. ಬ್ಯಾಕ್ ಮಾರ್ಕ್ ಮಾಡ್ಕೊಬೇಕಾದ್ರೆ ಒಂದು ಅರ್ಧ ಇಂಚು ಕ್ರಾಸಾಗಿ ಹೀಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಹೀಗೆ ಬಾಕ್ಸ್ ಹಾಕಿದ್ದೀನಿ. ಬ್ಯಾಕ್ ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಹೀಗೆ ಕ್ರಾಸಾಗಿ ಲೈನ್ ಗೆರೆ ಹೇಳ್ಕೊಬೇಕು. ಇದರೊಳಗೆ ಈಗನ್ನ ನಾವು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿದ್ದೀನಿ. ಮತ್ತು ಶೋಲ್ಡರ್ ಯಾವಾಗಲೂ ಒಂದು 1/4 ಇಂಚು, 1 ಪಾಯಿಂಟು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಕಟ್ ಮಾಡಬೇಕು. ಬ್ಯಾಕಲ್ಲಿ ಯಾವಾಗಲೂ ಇನ್ನೊಂದು ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಿಕೊಂಡ್ರೆ ಹಿಂದ್ಗಡೆ ತುಂಬ ಚೆನ್ನಾಗಿ ಕೂರುತ್ತೆ. ಈ ಪಾರ್ಟು ಸುಕ್ಕಾಗೋದಿಲ್ಲ. ಇದು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತೇಳಿ ಇದೊಂದು ಅರ್ಧ ಇಂಚು ಕಟ್ ಮಾಡಬೇಕು. ಕಟ್ ಮಾಡಿ ತೆಗಿಬೇಕು. ಮತ್ತು 4 ಇಂಚಿಗೆ ಬ್ಯಾಕ್ ಟಕ್ಸು. ಟಕ್ಸ್ ಪಾಯಿಂಟ್ ಇದು. ನೋಡಿ, ಎಲ್ಲ ಮೆಜರ್ಮೆಂಟ್ ಎಲ್ಲ ಮಾಡಿ ತೋರಿಸಿದ್ದೀನಿ. ಈ ಕಟಿಂಗ್ಸ್ ಮಾಡೋಣ. ಇದನ್ನು ಆಮೇಲೆ ಕಟ್ ಮಾಡ್ತೀನಿ. ನೆಕ್ಕಿಗೆ ಒಂದು ಕಚ್ ಹಾಕ್ಬಿಡ್ತೀನಿ. ಕಟ್ ಮಾಡಿ ರೆಡಿ ಆಯ್ತು. ಈಗ ಕ್ರಾಸ್ ಪೀಸಲ್ಲಿ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ಉದ್ದ ಪೀಸು, ಇದು ಅಡ್ಡ ಪೀಸು, ಇದು ಕ್ರಾಸ್ ಪೀಸು. ಈಗಂದರೆ ಕ್ರಾಸ್ ಪೀಸು. ಈಗ ಇದನ್ನು ಈ ಮೆಜರ್ಮೆಂಟೇ ಇಟ್ಬಿಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಈ ಮೆಜರ್ಮೆಂಟೇ ಫಸ್ಟು ಇಟ್ಟು ಮಾರ್ಕ್ ಮಾಡ್ಕೊಂಬಿಡೋಣ. ಆಮೇಲೆ ನಿಮಗೆ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದು ನೆಕ್. ನೋಡಿ, ಮಾರ್ಕ ಎಲ್ಲ ಆಯಿತು. ಇದನ್ನು ತೆಗೆದುಬಿಡೋಣ. ಕ್ರಾಸ್ ಪೀಸಿಗೆ ಯಾವಾಗಲೂ ಬಟ್ಟೆ ಜಾಸ್ತಿ ಬೇಕು. ನೋಡಿ, 5.5 ಬಂದಿದೆ.
ಇದು ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಇಲ್ಲ, ಇದು ನಮಗೆ ಬೇಕಾಗಿರೋದು. 1/4 ಇಂಚ್ ಇಳಿಸೋಣ. ಈಗ 5.5 ಬಾಕ್ಸ್ ಹಾಕ್ತೀನಿ. ನೇರ ಅಂತಲೇ ಇದು ನೋಡಿ. ಈಗ ಕಟಿಂಗ್ಸ್ ತೋರಿ 11.5 ಇದೆ. ನಿಕ್ಕು ಕೊರಳು 7 ಇಂಚ್ ಇಡ್ತೀನಿ. ಇದು ಮಾರ್ಕ್ ಮಾಡಿ, ಇದು ಇದರೊಳಗೆ ಬರಬೇಕು. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟಿಂದು. ಈ ಕಪ್ಸ್ ಬಿಟ್ಟು ಇಲ್ಲೊಂದು 1/2 ಇಂಚು ಸ್ಟಿಚಿಗೆ ಬಿಟ್ಬಿಟ್ಟು ನಾನು 13 ಇಂಚ್ ಇಡ್ತೀನಿ. ಕಪ್ಸಿನ ಬಿಟ್ಟು 4 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ನಾವು 3ವರೆಗೆ ಗುರ್ತು ಹಾಕಿದ್ರೆ ನೋಡಿ, ಇಲ್ಲಿ 3 ಇಂಚು ತೊಗೊಳ್ಳೋಣ ಟಕ್ಸ್ ಹಿಡಿಯೋಕ್ಕೆ. ಮದ್ದಿದ್ದು ನೋಡಿ, ಈಗ ಇಲ್ಲಿ 1/2 ಇಂಚು ಹೀಗೆ ಶೇಪ್ ಕೊಟ್ಕೊಳ್ಳೋಣ. ಇದು 2ನೇ ಟಕ್ಸು, ಇದು 3ನೇದು. 4ನೇದು ಬರೋದಿಲ್ಲ, ಹಂಗಾಗಿ 1 ಇಂಚು 2 ಇಂಚು 1.5 ಇಂಚ್ ಇಟ್ಕೊಳ್ತೀನಿ ಮೇಲೆ ಮಾಡಿಕೊಂಡು ಈ ಕ್ರಾಸ್ ಮಾಡಿ ಕಟ್ ಮಾಡೋಣ. ಈ ಕಟಿಂಗ್ಸ್ ಮಾಡೋಣ. ಪಟ್ಟಿ ಎಕ್ಸ್ಟ್ರಾ ಪಟ್ಟಿ ಯಾವ ರೀತಿ ಹಿಡಿಯೋದು ಅಂತೇಳಿ ನೋಡಿ. ಈ ಕಡೆ 1/4 ಇಂಚು ಉಕ್ಸ್ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿದ್ದೀನಿ ಸ್ಟಿಚ್ಚಿಗೆ. ಇದು ಎಕ್ಸ್ಟ್ರಾ ಸ್ಟಿಚ್ಚಿಗೆ. ಮತ್ತೆ ಕಟಿಂಗ್ ಮಾಡೋಣ. ನೋಡಿ, ರೆಡಿ ಆಯಿತು. ಇದು ಸ್ಲೀವ್ಸು, ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಆಯಿತು. ಪಟ್ಟಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇದ್ರ ಮೇಲೆ ಇಟ್ಟರೆ ಗೊತ್ತಾಗುತ್ತೆ. 3 ಇಂಚ್ ಬರಬೇಕು, ಇಲ್ಲಿ 2.5 ಬರುತ್ತೆ. 3 ಇಂಚ್ ಕಳೆದ್ರೆ ಇಲ್ಲಿ 3.5, ಇಲ್ಲಿ 6, ಅಲ್ಲಿಗೆ 9.5 ಪಟ್ಟಿ. 9.5 10 ತೊಗೊತೀನಿ ಪಟ್ಟಿನ. ಬಾಕ್ಸ್ ಮಾಡ್ಕೊಳ್ಳೋಣ. 4.5 ಸ್ಟಿಚ್ಚಿಗೂ ಸೇರಿಸಿ 4.5 ತೊಗೊತೀನಿ. ಇಲ್ಲಿ ಜಾಸ್ತಿ, ಇಲ್ಲಿ ಕಟ್. ನೋಡಿ, ಕಟಿಂಗ್ಸ್ ಎಲ್ಲ ರೆಡಿಯಾಗಿದೆ. ಇನ್ನು ಸ್ಟಿಚಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಲೈನಿಂಗ್ ಬಟ್ಟೆ ಎಲ್ಲ ಸೇರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಲೀವ್ಸು, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟು. ಮತ್ತು ಈಗ ಒಂದನ್ನು ಸ್ಟಿಚ್ಚು ಮಾಡಿದ್ದೀನಿ, ಕಪ್ಸು. ಇದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ. ಇದು ಪಟ್ಟಿ ಸ್ವಲ್ಪ ದೊಡ್ಡಕ್ಕಿರೋದು ಈ ಸೈಡಿಗೆ ಬರಬೇಕು, ಸಣ್ಣಕ್ಕಿರೋದು ಈ ಕಡೆ ಬರಬೇಕು. ಎಷ್ಟೆಷ್ಟು ಇಂಚು ಏನು ಅಂಥೇಳಿಲ್ಲ ನೋಡೋಣ. ಈಗ ಸ್ಟಾರ್ಟ್ ಮಾಡ್ತೀನಿ ಸ್ಟಿಚ್ ಮಾಡೋಕ್ಕೆ. ಸ್ಲೀವ್ಸಿಗೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ, ಸಾಕಾಗಲಿಲ್ಲ ಅಂತಂದು. ನೋಡಿ, ಇದು ಪಟ್ಟಿ, ಒಟ್ಟು 2 ಪಟ್ಟಿ. ಇದಕ್ಕೆ 2 ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊಂಡಿದ್ದೀನಿ ನಾನು. ಮೇಲ್ಗಡೆ 1, ಕೆಳಗಡೆ 2 ಬಟ್ಟೆ, ಮೇಲ್ಗಡೆ 1 ಬಟ್ಟೆ, ಒಟ್ಟು 3 ಬಟ್ಟೆ ಸೇರಿಸ್ಕೊಂಡಿದ್ದೀನಿ. ಪಟ್ಟಿ ಚೆನ್ನಾಗಿ ಸ್ಟಿಪ್ಪಾಗಿ ಕೂರುತ್ತೆ, ಗಟ್ಟಿ ಬರುತ್ತೆ ಅಂಥೇಳಿ. ಈಗ ಸ್ಟಾರ್ಟ್ ಮಾಡೋಣ ಹೊಲಿಯೋಕ್ಕೆ.
ರೆಡಿ ಆಯಿತು. ಈಗ ಈ ಎಕ್ಸ್ಟ್ರಾ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡೋಣ. ಎಷ್ಟು ಪಟ್ಟಿನ ರೆಡಿ ಆಯಿತು. ಕಪ್ಸ್ ಇಟ್ಕೋಣ. ನೋಡಿ ಈಗ ಇದನ್ನು ಹೇಗೆ ಹಿಡಿಯೋದು ಅಂತ ನೋಡೋಣ. ಇದು ಫಸ್ಟು. ಕಂಕ್ಳ ಹತ್ರ. ಇದು ಸೆಕೆಂಡ್ 3 ಡಾಟು ಬ್ಲೌಸ್. ಇದು ಮೂರನೇದು. ತಿಂದುಬಿಡ್ತು 1/2 ಇಂಚ್ ಇಡ್ತೀನಿ. ಇದು ಉದ್ದ 3.5 ಬರುತ್ತೆ ಲೆಂತು. ರೆಡಿ ಆಯಿತು. ನೋಡಿ ಈ ಕಡೆದು ರೆಡಿ ಆಯಿತು. 2 ಸೈಡು ರೆಡಿ ಆಯಿತು. ಪಟ್ಟಿ ಇಡೋಣ. ಈಗ ಪಟ್ಟಿ ಇಡಬೇಕಾದ್ರೆ ಫಸ್ಟೇ ಅಳತೆ ನೋಡ್ಕೊಂಡ್ಬಿಡ್ಬೇಕು ಎಷ್ಟು ಇರುತ್ತೆ ಅಂತೇಳಿ. ಪಟ್ಟಿ 3.5 ಬರಬೇಕಿಲ್ಲಿ. ಇಲ್ಲೊಂದು 3 ಇಂಚ್ ಬರುತ್ತೆ. ನೋಡಿ 8.5 ಇದೆ. ಇದು 8.5 ಇದೆ. ಫಸ್ಟೇ ನೋಡೋಣ ಹೀಗೆ ಇಟ್ಕೊಂಡು ಸರಿಯಾಗುತ್ತಾ ಅಂಥೇಳಿ. ಇಲ್ಲ 1/2 ಇಂಚು ಸ್ಟಿಚಿಗೆ ಹೋದರೆ ನೋಡಿ ಕರೆಕ್ಟ್ ಆಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಇದೊಂದು ಸ್ವಲ್ಪ ಉದ್ದ ಬರುತ್ತೆ ಅಂತಂದರೆ ನೀವು ಇಲ್ಲೊಂದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂದರೆ ಇದನ್ನು ಹೀಗೆ ಕ್ರಾಸಾಗಿ 1/2 ಇಂಚು ಕಟ್ ಮಾಡಿ ತೆಗೆದ್ಬಿಡಿ. ಹೊಲಿಬೇಕಾದ್ರೆ ಮುಂಚೆ ಸೆಟ್ಟಿಂಗ್ ಮಾಡ್ಕೊಬೇಕು ಇವೆಲ್ಲ. ಇಲ್ಲೂ ಅಷ್ಟೇ. ಇದು ಫಿನಿಶಿಂಗ್ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ನೋಡಿ ಫಿನಿಶಿಂಗ್ ಈ ಥರ ಫಿನಿಶಿಂಗ್ ಮಾಡಬೇಕು. ಎಲ್ಲ ಆಯಿತು. ಎಕ್ಸ್ಟ್ರಾ ಬಟ್ಟೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ 2 ರೆಡಿ ಆಯಿತು. ಈಗ ಸ್ಲೀವ್ಸ್ ಇಡೋಣ. ನೋಡಿ ಮಧ್ಯದ ಪ್ಯಾಂಟಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವ್ಸು ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಈ ಕ್ರಾಸ್ ಪೀಸು ಮಡ್ರಾಸ್ ಕಟ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಸ್ಲೀವ್ಸು ಅಟ್ಯಾಚ್ ಮಾಡಾಯಿತು. ಈಗ ಸೇರಿಸ್ತಾ ಇದ್ದೀನಿ ಎಲ್ಲ. ಹೀಗೆ ಉದ್ದಕ್ಕೆ ಸ್ಟಿಚ್ ಮಾಡ್ಕೊಂಬರ. ನೋಡಿ ಎಲ್ಲ ರೆಡಿ ಆಯಿತು. ಮೂವತ್ತು ಇಂಚ್ ಬರಬೇಕು ಸೊಂಟದ ಸುತ್ತಳತೆ. ಸ್ವಲ್ಪ ಲೂಸ್ ಇದೆ, ಮತ್ತು ಇನ್ನೊಂದಿನ ಸ್ಟಿಚ್ ಹಾಕಿ.
ಪೈಪಿಂಗ್ ಮಾಡೋಣ ಈಗ. ಫಸ್ಟು ಲೆಂತ್ ನೋಡ್ಕೊಳ್ಳಿ, ಯಾವುದು ಸರಿ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಇದನ್ನು ಈಗ ಶೇಪ್ ತಗೊಂಬಿಡೋಣ. ಸರಿ ಇದೆ. ಕ್ರಾಸಿಗೆ ಒಂದು ನಿಧಾನಕ್ಕೆ ಒಂದೊಂದು ಕಚ್ ಹಾಕ್ಬಿಡೋಣ. ಕೊರಳು ಎಕ್ಸ್ಟ್ರಾ ಬಟ್ಟೆ ಬಂದಿದ್ದು ನಿಧಾನಕ್ಕೆ ಕಟ್ ಮಾಡ್ಕೊಂಡು ತಕ್ಕೊಂಬಿಡೋಣ. ಹುಷಾರಾಗಿ ಕಟ್ ಮಾಡಬೇಕು, ಕೆಳಗಡೆ ಅಡಿ ಬಟ್ಟೆ ಸಿಕ್ಬಿಟ್ರೆ ಕಷ್ಟ. ನೋಡಿ ಈಗ ಪೈಪಿಂಗ್ ಇದ್ರ ಮೇಲ್ಗಡೆ ಒಂದು ಸ್ಟಿಚಿಂಗ್ ಹಾಕ್ತೀನಿ. ಹೀಗೆ ಕ್ರಾಸಿಗೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂತ ಬರೋಣ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯ್ತು. ಈಗ ಹೀಗೆ ಕಾಣುತ್ತೆ. ಐರನ್ ಮಾಡಿದ್ಮೇಲೆ ಒಂದು ಫೋಟೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.